ಹದಿಹರೆಯದ ವಯಸ್ಸಿನ ಆಕೆಗೆ ನನಗೂ ಒಬ್ಬ ಗೆಳೆಯ ಬೇಕು ಅನ್ಸಿತ್ತು. ಕೆಲವೇ ತಿಂಗಳ ಹಿಂದೆ ಪರಿಚಯ ಆಗಿದ್ದ ಅದೊಬ್ಬ ಆಕೆಯಲ್ಲಿ 10 ಕನಸನ್ನ ಹುಟ್ಟುಹಾಕಿದ್ದ. ಆದರೆ ಅದೇ ಕ್ರಿಮಿಯ ಆಕೆಯ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ. ಅಪ್ರಾಪ್ತಿಯ ಬಾಳಲ್ಲಿ ಕಾಮಿಯೊಬ್ಬನ ಕಳ್ಳಾಟ. ಲವ್, ಸೆಕ್ಸ್, ಡೋಕಾ, ಬಾಲಕಿ ಸೂಸೈಡ್. ಹುಚ್ಚು ಕೋಡಿ ಮನಸ್ಸು, ಹದಿಹರೆಯದ ವಯಸ್ಸು. ಓದೋ ವಯಸ್ಸಿನಲ್ಲೇ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಯುವಕನ ಹಿಂದೆ ಬಿದ್ದೋಳು ಸಾವಿನ ಕದ ತಟ್ಟಿದ್ದಾಳೆ. ಮಗಳು ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ನಿಲ್ತಾಳೆ ಅಂತ ಕನಸು ಕಟ್ಟಿಕೊಂಡಿದ್ದ ಕುಟುಂಬ ಶೋಕ ಸಾಗರದಲ್ಲಿ ಬೆದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಮಿತ್ತಬಾಗಿಲು ಗ್ರಾಮದಲ್ಲಿ ನಡೆದ ಘಟನೆ ಇದು. ಜಾರ್ಮಾಡಿ ಗ್ರಾಮದ ಪ್ರವೀಣ್ ಬೆಂಗಳೂರಿನಲ್ಲಿ ಮೆಕ್ಯಾನಿಕ್. 8 ತಿಂಗಳ ಹಿಂದಷ್ಟೇ ಗ್ರಾಮದ ಅಪ್ರಾಪ್ತಿಯ ಹಿಂದೆ ಬಿದ್ದಿದ್ದ. ಲವ್ ಪ್ರಪೋಸ್ ಮಾಡಿದ್ದ. ಆದ್ರೆ ಮದುವೆ ಆಗೋದಾಗಿ ನಂಬಿಸಿದ್ದ ಕ್ರಿಮಿ ಅಪ್ರಾಪ್ತೆಯ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ. ತಾನೇ ಗರ್ಭ ನಿರೋಧಕ ಮಾತ್ರೆಗಳನ್ನ ತಂದುಕೊಟ್ಟಿದ್ದ. ಆದ್ರೆ ಇತ್ತೀಚೆಗೆ ಪ್ರವೀಣ ಅಪ್ರಾಪ್ತೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದ. ಇದರಿಂದ ನೊಂದ ಯುವತಿ ನವೆಂಬರ್ 20ರಂದು ಇಲಿಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಉಸಿರು ಚೆಲ್ಲಿದ್ದಾಳೆ. ಈ ಸಂಬಂಧ ನಾವು ಅವರ ಏನು ಹುಡುಗಿಯ ಪೋಷಕರಿದ್ದಾರೆ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಮಗುವಿನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದಂಥ ಒಂದು ಆರೋಪದ ಅಡಿಯಲ್ಲಿ ಆ ವ್ಯಕ್ತಿಯ ಮೇಲೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ವ್ಯಕ್ತಿ ತಲೆಮರೆಸಿಕೊಂಡಿದ್ದಾರೆ. ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಇನ್ನು ಪ್ರವೀಣ್ ಮೃತಳ ತಾಯಿ ಬಳಿ ಆಣೆ ಹಾಕಿ ಮದುವೆ ಆಗೋದಾಗಿ ಮಾತು ಕೊಟ್ಟಿದ್ದಂತೆ. ಹೀಗಾಗಿ ಹೊರಗೆ ಸುತ್ತಾಡಲು ಪೋಷಕರು ಒಪ್ಪಿದ್ರಂತೆ. ಇದೀಗ ಮೋಸದ ಪ್ರೀತಿಗೆ ಮನೆ ಮಗಳು ಪ್ರಾಣ ಬಿಟ್ಟಿದ್ದಾಳೆ. ಪ್ರವೀಣ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾನೆ. ಅವನೇ ಕೊಟ್ಟಿರ್ಬೋದು ಸರ್, ಅವನೇ ಕೊಟ್ಟಿದ್ದು, ಅದನ್ನು ಹೇಳಿದ್ದಾಳೆ. ಅವನು ಈ ತರ ಮಾತ್ರ ಎಲ್ಲ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾಳೆ ಸರ್ ಅವಳು. ಅದು ಫಸ್ಟಿಗೆ ನಾ ಹೇಳಿದ್ರೆ ಆಗ್ಬೋದಿತ್ತು ಸರ್. ನನಗೆ ಎಲ್ಲ ಅವಳದು ಕಾರ್ಯ ಮುಗಿಯುವವರ ಆಗೋ ಟೈಮಿಗೆ ಹೇಳಿದ್ಲು. ಪಾಯ್ಸನ್ ಕುಡಿದ್ಮೇಲೆ ಹೇಳಿದ್ಲು ಸರ್. ನನಗೆ ನ್ಯಾಯ ಬೇಕು ಸರ್, ಇದಕ್ಕೆ ನ್ಯಾಯ ಬೇಕು. ಓದೋ ವಯಸ್ಸಿನಲ್ಲಿ ಪ್ರೀತಿ, ಪ್ರಣಯ ಅಂತ ಸುತ್ತಾಡಿ ಜೀವನ ಹಾಳು ಮಾಡಿಕೊಂಡಿದ್ದು ದುರಂತವೇ ಸರಿ. ಪೃಥ್ವಿರಾಜ್ ಬೊಮ್ಮನಗೆರೆ, TV9 ಮಂಗಳೂರು.